ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಒಳ್ಳೆ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಬಸ್ಸಾರು ಡಿಫ್ರೆಂಟ್ ಬಸ್ಸಾರು ಮಾಡ್ಬೋದು. ಇವತ್ತು ನಾನು ಯಾವ ಬಸ್ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನಾನು ತೊಗರಿಬೇಳೆ, ಹೆಸರು ಕಾಳು, ಹುಳ್ಳಿಕಾಯಿ, ಸಬ್ಬಕ್ಕಿ ಸೊಪ್ಪು ಹಾಕಿ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ತೊಗರಿಬೇಳೆ ತೊಗೊಂಡಿದ್ದೀನಿ 100 ಗ್ರಾಮ್ಸು. ಇದೊಂದು 20 ಮಿನಿಟ್ಸಿಂದ ನೆನೆಯೋಕೆ ಇಟ್ಟಿದ್ದೀನಿ. ಇದು ಹೆಸರುಕಾಳು, ಇದು 100 ಗ್ರಾಮು ಹೆಸರು ಕಾಳು, 100 ಗ್ರಾಮು. ಇದು ಬೀನ್ಸ್, ನಾಟಿ ಬೀನ್ಸ್ ಫ್ಲ್ಯಾಟಾಗಿರುತ್ತಲ್ಲ ಅದೇ ತೊಗೊಳ್ಳಿ. ಆ ರಿಂಗ್ ಬೀನ್ಸು ಆ ಥರ ಬೀನ್ಸ್ ಎಲ್ಲ ಬೇಡ. ಇದು ನಾಟಿ ಹುಳ್ಳಿಕಾಯಿ, ಇವಾಗ ಸೀಸನ್ ಇದೆ. ಇದನ್ನು ತೊಗೊಂಡು 1/4 kg ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ಸಬ್ಬಕ್ಕಿ ಸೊಪ್ಪನ್ನ ಬಿಡಿಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಜೀರಿಗೆ, ಮೆಣಸು, ಮೆಂತ್ಯ ಸಾಕು, ಇಷ್ಟೇ ತೊಗೊಳ್ಳಿ ಸಾಕು. ಜೀರಿಗೆ ಸ್ವಲ್ಪ ಜಾಸ್ತಿ, ಮೆಣಸು ಸ್ವಲ್ಪ ಕಡಿಮೆ, ಮೆಂತ್ಯ, ಕರಿಬೇವು, ಕೊತ್ತಂಬರಿ. ಇದು ಬೆಳ್ಳುಳ್ಳಿ ಜಜ್ಕೊಳ್ಳೋಕ್ಕೆ ಒಗ್ಗರಣೆಗೆ, ಅದು ಬೆಳ್ಳುಳ್ಳಿ ಸಾರಿಗೆ. ಇದು ಟೊಮ್ಯಾಟೊ ಒಂದು, ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು. ಇದು ಈರುಳ್ಳಿ ಒಂದು ಸಾಂಬಾರ್ಗೆ ಹುರ್ಕೊಳ್ಳೋಕ್ಕೆ ಒಗ್ಗರಣೆಗೆ. ಈ ಚೋಟಿ ಮೋಟಿ ಈರುಳ್ಳಿ ಸಾರು ಒಗ್ಗರಣೆಗೆ, ಅದು ಪಲ್ಯ ಒಗ್ಗರಣೆಗೆ. ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಇಲ್ಲಿ ಹುಳ್ಳಿಕಾಯಿ, ಸಬ್ಬಕ್ಕಿ ಸೊಪ್ಪಾದರೂ ಸೇರಿಸ್ಕೊಳ್ಬೋದು ನೀವು. ಹುಳ್ಳಿಕಾಯಿ, ಹೀರೆಕಾಯಿ ಆದರೂ ಮಾಡ್ಕೊಬೋದು ಸಬ್ಬಕ್ಕಿ ಸೊಪ್ಪು ಬಿಟ್ಟು, ಅಥವಾ ಹುಳ್ಳಿಕಾಯಿ, ಹೀರೆಕಾಯಿ, ಸಬ್ಬಕ್ಕಿ ಸೊಪ್ಪು ಮೂರೂ ಮಾಡ್ಕೊಳ್ಬೋದು. ಇಲ್ಲಿ ನಾನು ನೀರು ಇಟ್ಕೊಂಡಿದ್ದೆ ಪಾತ್ರೆಯಲ್ಲಿ. ಇದಕ್ಕೆ ತೊಗರಿಬೇಳೆ ಮತ್ತು ಹೆಸರು ಕಾಳು ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲೂ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಇದು ಉಕ್ಕು ಬರಬಾರ್ದು ಬೇಯೋಕ್ಕೆ ಅಂದರೆ ಒಂದು ಉಡ್ಡಂದು ಈ ಥರ ಸ್ಟಿಕ್ಕು ಅಥವಾ ಮೊಗಚೆಕಾಯಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಯಿತು. ಇಲ್ಲಿ ಸಾರಿಗೆ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆಯನ್ನು ಹಾಕಿಕೊಂಡು, ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಅಲ್ಲಿ ತೋರಿಸಿದ್ನಲ್ಲ ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿನೇ ಸಾಕು, ದಪ್ಪ ಈರುಳ್ಳಿ ಎಲ್ಲ ಏನು ಬೇಕಾಗಿಲ್ಲ. ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ದಪ್ಪ ಈರುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಅದೇನು ಇಟ್ಕೊಂಡಿದ್ವಲ್ಲ ಮೆಣಸು, ಜೀರಿಗೆ, ಮೆಂತ್ಯ, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಸಾಂಬಾರು ಪುಡಿ ಕೊಡೋದ್ರಿಂದ ಮೆಣಸು ಕಡಿಮೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇದು ಇಟ್ಟಿರೋದ್ರಿಂದ ಉಕ್ಕು ಬರಲ್ಲ, ಈ ಥರ ಉಕ್ಕಿ ಈಚೆ ಬರೋದಿಲ್ಲ. ಅದಕ್ಕೆ ಆ ಉಡ್ಡನ್ನು ಪೀಸ್ನ ಇಡೋದು. ನೋಡಿ ಅಲ್ಲಿ ಕುದೀತಾ ಇದೆ, ಅದು ಬೇಯ್ತಾ ಇದೆ, ಬೇಯಲಿ. ಇಲ್ಲಿ ಇದಾಗಿದೆ, ಇದು ಸಾಕು. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು. ನೋಡಿ ಇಷ್ಟ ಆದರೆ ಸಾಕು. ಇದು ರೆಡಿ ಫಾರ್ ರುಬ್ಬಿಂಗ್. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಬೇಳೆ ನೋಡಿ, ಬೇಳೆ ಕಣ್ಬಿಡೋದು ಅಂತಾರೆ. ಅದು ನಿಮಗೆ ಆ ಬೇಳೆನ ಹತ್ರ ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಸೈಡೆಲ್ಲ ಟ್ರಾನ್ಸ್ಪರೆಂಟಾಗಿ, ಸೆಂಟ್ರಲ್ ಮಾತ್ರ ಎಲ್ಲೋ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ಬೇಳೆ ಕಣ್ಬಿಡ್ತು ಅಂತ. ಅದು ಬೇಳೆ ಒಂದು 15 ಮಿನಿಟ್ಸ್ ಬೆಂದಾಗ ಬೇಳೆ ಆ ಥರ ಆಗಿರುತ್ತೆ. ಇವಾಗ ನಾವು ಇದಕ್ಕೆ ಟೊಮ್ಯಾಟೊವನ್ನು ಆ್ಯಡ್ ಮಾಡಿಕೊಳ್ಳಬೇಕು. ಟೊಮ್ಯಾಟೊ ಬೇಯಿಸ್ಕೋಬೇಕಲ್ಲ, ಸೊ ಇದೇ ನೀರಿಗೆ ಟೊಮ್ಯಾಟೊನೂ ಹಾಕ್ಕೊಳ್ಳೋಣ. ಮತ್ತು ಹುಳ್ಳಿಕಾಯಿ ಕೂಡ ಹಾಕ್ಕೊಳ್ಳೋಣ. ಹುಳ್ಳಿಕಾಯಿ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು, ಸಬ್ಬಕ್ಕಿ ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಸೊ ಇದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾಟಿ ಹುಳ್ಳಿಕಾಯಿ, ಇದು ಮತ್ತು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಇವಾಗ ಹುಳ್ಳಿಕಾಯಿ ಸೀಸನ್ ಇದೆ, kg 20 ರೂಪಾಯಿ. ತುಂಬ ಚೆನ್ನಾಗಿರುತ್ತೆ. ನಾಟಿ ಹುಳ್ಳಿಕಾಯಿನೇ ಯೂಸ್ ಮಾಡಿ. ಇಲ್ಲಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಒಂದು 15 ಮಿನಿಟ್ಸ್ ಇಟ್ಬಿಡೋಣ. ಇದ್ರ ಪಾಡಿಗಿದ್ದು ಬೇಯಲಿ. ರಿಂಗ್ ಬೀನ್ಸು ಅದೆಲ್ಲ ಯೂಸ್ ಮಾಡಬೇಡಿ, ನಾಟಿ ಹುಳ್ಳಿಕಾಯೇ ಯೂಸ್ ಮಾಡಿ. ಇವಾಗ ಸೀಸನ್ ಇದೆ ಮತ್ತು ಸಮ್ಮರ್ಗೆ ತುಂಬ ಒಳ್ಳೆಯದು ಹುಳ್ಳಿಕಾಯಲ್ಲಿರೋ ಫೈಬರ್ ಕಂಟೆಂಟು. ಹುಳ್ಳಿಕಾಯಿ ತಂಪು, ಸೊ ಅದಕ್ಕೆ ಹುಳ್ಳಿಕಾಯಿ ಯೂಸ್ ಮಾಡಿ. ಈಗ ನಾನು ಟೊಮ್ಯಾಟೊ ಬೆಂದಿತ್ತು, ಟೊಮ್ಯಾಟೊನ ಎತ್ಕೊಂಡಿದ್ದೀನಿ. ಅದು ಟೊಮ್ಯಾಟೊ ನೀವು ಎತ್ಕೊಳ್ಲಿಲ್ಲ ಅಂದರೆ ಆ ಸಿಪ್ಪೆ ಎಲ್ಲ ಬಿಟ್ಕೊಂಡು ಮಿಕ್ಸ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಬೇಳೆ ಈಗ ಆಲ್ಮೋಸ್ಟ್ ಬೆಂದಿದೆ, 80% ಬೇಳೆ ಆಗಿದೆ. ನಾವು ವಿ ವಿಲ್ ಪುಟ್ ದ ಸಬ್ಬಕ್ಕಿ ಸೊಪ್ಪು ಎಷ್ಟು ಒಳ್ಳೆಯದು ಗೊತ್ತಾ. ಸಬ್ಬಕ್ಕಿ ಸೊಪ್ಪನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಉಪ್ಪಿಟ್ಟಿಗೆ ಹಾಕ್ಕೊಳ್ಬೋದು, ರೊಟ್ಟಿಗೆ ಹಾಕ್ಕೊಳ್ಬೋದು, ರೊಟ್ಟಿ ಕಲಸೋವಾಗ ಅಕ್ಕಿ ರೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಿ ಸಬ್ಬಕ್ಕಿ ಸೊಪ್ಪು ಬೇಯೋಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ, ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಜಿಗಿ ಅಂತ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 15 ಮಿನಿಟ್ಸ್. ಸಬ್ಬಕ್ಕಿ ಸೊಪ್ಪೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯೋಕ್ಕೆ. ಇಲ್ಲಿ ಯಾವ ಪಾತ್ರೆಯಲ್ಲಿ ನಾವು ಬಸ್ಕೊಳ್ತೀವಲ್ಲ ಆ ಪಾತ್ರೆಗೆ ಹುಣ್ಸೆಹಣ್ಣು ಹಾಕ್ಕೊಂಡು ಕೋಲ್ಯಾಂಡರ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡೋಣ, 10-15 ಮಿನಿಟ್ಸ್ ಆಯಿತು. ನಮ್ಮದು ಸಬ್ಬಕ್ಕಿ ಸೊಪ್ಪು, ಹುಳ್ಳಿಕಾಯಿ ಎಲ್ಲವೂ ಬೆಂದಿದೆ ಆಲ್ರೆಡಿ. ಈಗ ನಾವು ಬಸೆದುಕೊಳ್ಳಬೇಕು. ಬಸೆದುಕೊಳ್ಳೋದ್ರಿಂದ ಇದು ಬಸ್ಸಾರು, ಸೊಪ್ಪು ಬೇಳೆ ಬಸ್ಸಾರು, ಹುಳ್ಳಿಕಾಯಿ ಹೀರೆಕಾಯಿ ಬಸ್ಸಾರು, ಹುಳ್ಳಿಕಾಯಿ ಹೀರೆಕಾಯಿ ಎಲೆಕೋಸು ಹಾಕಿ ಬಸ್ಸಾರು. ಡಿಫ್ರೆಂಟ್ ಬಸ್ಸಾರು ಬರುತ್ತೆ. ತುಂಬ ಒಳ್ಳೆಯದು ಹೆಲ್ತ್ಗೆ. ಎಷ್ಟು ಆರೋಗ್ಯಕರವಾದ ಸಾರು ಇದು.
ಸೊ ಎಲ್ಲರೂ ಟ್ರೈ ಮಾಡಿ. ಇಲ್ಲಿ ನಾವು ಬಸೆತ್ಕೊಂಡ್ವಿ. ಈಗ ಬಸ್ತಿದ್ದಾಯಿತು, ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ಕಾಳು ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಅದು ತುಂಬ ಬಿಸಿ ಇದೆ, ಆರಲಿ ಅಂತ ಒಂದು ತಟ್ಟೆ ತಣಿಗೆ ಅಂತಲೂ ಅಂತಾರೆ, ಆ ತಣಿಗೆ ಮೇಲೆ ಹಾಕ್ಕೊಂಡಿದ್ದೀನಿ, ಆರಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಆ್ಯಸ್ ಯೂಶ್ವಲ್ ಸೊಪ್ಪು ಮತ್ತು ಕಾಯಿ ಸಪ್ರೇಟು, ಬೇಳೆ ಸಪ್ರೇಟ್ ಮಾಡ್ಕೊಳ್ಬೇಕು. ಬೇಳೆ ಬೇಕು ನಮಗೆ ಸಾರಲ್ಲಿ ಹಾಕ್ಕೊಂಡು, ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಅದನ್ನು ಸಾರು ಮಾಡೋಕ್ಕೆ. ನಿಮಗೆ ಜಾಸ್ತಿ ಸಾರು ಬೇಕು ಅಂದರೆ ಜಾಸ್ತಿ ಕಾಳನ್ನ ರುಬ್ಕೊಳ್ಬೇಕು. ಸಾರು ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ನೀವು ಎಷ್ಟು ಕಾಳು ತೊಗೊಂಡು ರುಬ್ಕೋಬೇಕು ಮತ್ತು ಎಷ್ಟು ಈರುಳ್ಳಿ ಹಾಕ್ಕೋಬೇಕು ಅದು ಡಿಸೈಡ್ ಆಗುತ್ತೆ. ಇಲ್ಲಿ ನಾನು 4 ಮೆಂಬರ್ಸ್ಗೆ ಸಾರು ಮಾಡಿರೋದ್ರಿಂದ ಇಷ್ಟು ಕಾಳು ತೊಗೊಳ್ತಾ ಇದ್ದೀನಿ. ನೀವು ಇದೇ ಜಾಸ್ತಿ ಜನ ಮೆಂಬರ್ಸ್ಗೆ ಮಾಡಬೇಕು ಅಂದರೆ ನೀವು ಬೇಳೆ ಮತ್ತು ಹೆಸರು ಕಾಳನ್ನ ಹೆಚ್ಚಿಸ್ಕೊಂಡು ರುಬ್ಕೊಳ್ಬೇಕು. ನಾವು ಇವಾಗ ಹುರ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೇನಿತ್ತು ಅದನ್ನು ಹಾಕ್ಕೊಂಡು, ಬೇಯಿಸ್ಕೊಂಡಿದ್ದಂಥ ಟೊಮ್ಯಾಟೊ ಹಾಕ್ಕೊಂಡು ಮತ್ತು ಈ ಕಾಳನ್ನ ಕೂಡ ಬೆರೆಸ್ಕೊಂಡು ರುಬ್ಕೊಳ್ಳೋಣ. ಇಲ್ಲಿ ನಾನು ಕಾಳು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಹುಳ್ಳಿಕಾಯಿ ಬರುತ್ತೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಮತ್ತು ಇದಕ್ಕೆ ನೀರು ನಾವೇನು ಬಸ್ಕೊಂಡಿದ್ವಲ್ಲ ನೀರು, ಅದೇ ನೀರು ಹಾಕ್ಕೊಳ್ಬೇಕು, ಬೇರೆ ಸಪ್ರೇಟ್ ನೀರು ಹಾಕ್ಕೊಳ್ಬೇಡಿ. ಈಗ ಅದನ್ನು ಒಂದು ಸತಿ ಗಿರ್ರನ್ಸ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಂಬಾರಿಗೆ ಏನು ಸಾರಿಗೆ ಏನು ಬೇಕು ಮಸಾಲೆ ಅದು ರೆಡಿ. ಈಗ ರುಬ್ಕೊಂಡಿದ್ದೆಲ್ಲ ಆಯಿತು. ಈ ಮಿಕ್ಸಿ ಜಾರ್ಗೆ ಈ ನೀರೇನಿದೆಯಲ್ಲ ಇದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಡೋಣ. ಇದನ್ನು ಮಿಕ್ಸ್ ಮಾಡಿ ರೆಡಿಯಾಗಿ ಇಟ್ಕೊಂಡ್ರೆ ನಾವು ಸಾರಿಗೆ ಒಗ್ಗರಣೆ ಹಾಕಿ ಇದನ್ನು ಒಗ್ಗರಣೆಗೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ನಂತರ ಆ್ಯಸ್ ಯೂಶ್ವಲ್ ಒಗ್ಗರಣೆ ಏನು ತುಂಬ ಜಬರ್ದಸ್ತ್ ಏನಿಲ್ಲ. ಅದೇ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಇದೇ ಒಗ್ಗರಣೆ. ಇದಕ್ಕೆ ಇವಾಗ ಕರಿಬೇವು ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಮಿಕ್ಸಿಲಿ ಏನು ಇಟ್ಕೊಂಡಿದ್ದೀವಲ್ಲ ಆ ರುಬ್ಬಿರೋದ್ರ ಜೊತೆಯಲ್ಲಿ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಸಾರು ವಿಲ್ ಬಿ ರೆಡಿ. ಈಸಿ, ವೆರಿ ಈಸಿ ಸಾರು. ಈಗ ಇದೆಲ್ಲ ಫ್ರೈ ಆಗಿದೆ. ಇಲ್ಲಿ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿ ನೀರು ಇನ್ನೂ ಮಿಕ್ಕಿದೆಯಲ್ಲ, ಈಗ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಸಾರು, ಇಷ್ಟು ದಪ್ಪ ಇರಬಾರ್ದು ಸಾರು. ಸೊ ಅದೇನು ನೀರು ಇದೆಯಲ್ಲ ಮತ್ತೆ ಅದನ್ನು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಅದರಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ಲು ನೀಟಾಗಿ ತೊಗೊಳ್ಳೋಣ. ಅಲ್ಲಿ ಕೆಳಗಡೆ ಹುಣಸೆಹಣ್ಣಿದೆ, ನಾವು ಹುಣಸೆಹಣ್ಣನ್ನ ಹಿಂಡ್ಕೊಂಡು ರಸ ಕೊಟ್ಕೊಳ್ಬೇಕು. ಹುಣಸೆಹಣ್ಣನ್ನ ನನಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದು ನಾನು ಪ್ರಿಫರ್ ಮಾಡಲ್ಲ. ಯಾಕಂದರೆ ಒಂದೊಂದು ಸಲ ಹುಣಸೆಹಣ್ಣಲ್ಲಿ ಬೀಜ ಇರುತ್ತೆ, ಆ ಬೀಜ ಏನಾದರೂ ರುಬ್ಬಿಟ್ಟು ಹಾಕ್ಬಿಟ್ರೆ ಸಾರು ಕಹಿ ಬಂದುಬಿಡುತ್ತೆ. ಮತ್ತು ಆ ಹುಣಸೆಹಣ್ಣು ತಿರುಳೆಲ್ಲ ನೀವು ರುಬ್ಬಿಟ್ಟು ಹಾಕಿದ್ರೆ ಕುದೀತಾ ಕುದೀತಾ ಸಾರು ಹುಳಿ ಜಾಸ್ತಿ ಬರುತ್ತೆ. ಸೊ ಹುಣಸೆಹಣ್ಣ ಈ ಥರ ಕಿವುಚ್ಕೊಂಡು ಬರೀ ರಸ ಮಾತ್ರ ಹಾಕ್ಕೊಳ್ಳಿ ಸಾಕು. ಆ ತಿರುಳೆಲ್ಲ ತೆಗೆದ್ಬಿಡ್ಬೇಕು. ಆ ತಿರುಳನ್ನ ಹಾಕಬೇಡಿ, ಅದು ಕುದೀತಾ ಕುದೀತಾ ಹುಳಿ ಬಿಡ್ತಾನೇ ಇರುತ್ತೆ ಆ ತಿರುಳಿದ್ರೆ. ಅದಕ್ಕೋಸ್ಕರ ಜಸ್ಟ್ ಪುಟ್ದ ನೀರು, ಹುಣಸೆ ಹಣ್ಣಿನ ರಸವನ್ನು ಮಾತ್ರ ಹಾಕಿಕೊಳ್ಳಬೇಕು. ಸೊ ನಾನು ಎಲ್ಲ ಕಂಪ್ಲೀಟ್ಲಿ ನಾವೇನು ಬಸ್ಕೊಂಡಿದ್ವಿ ನೀರು ಅದೆಲ್ಲ ಯೂಸ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಗಾರ್ನಿಷ್ಗೆ ಕೊತ್ತಂಬರಿ ಎಫೆಕ್ಟ್ಸ್ ಕೊಟ್ಬಿಟ್ಟು ಇವಾಗ ನೋಡಿ ಸಾರು ಸೂಪರಾಗಿ ಕಾಣಿಸ್ತಾ ಇದೆ ಕಲರು. ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಪಲ್ಯ ಒಗ್ಗರಣೆಗೆ ನಾವು ಸೊಪ್ಪು ಮತ್ತು ಕಾಳನ್ನು ಹಿಂಡಿಕೊಳ್ಳಬೇಕು. ಇದು ಹಿಂಡ್ಕೊಳ್ಳೋ ಅಂಥ ಪ್ರೊಸೀಜರು. ಸೊಪ್ಪು ಉದ್ರುದ್ರಾಗಿರೋಕ್ಕೆ ಮತ್ತು ಸೊಪ್ಪು ಜಾಸ್ತಿ ಆಗುತ್ತೆ. ನೀವು ಆ ನೀರು ಸಮೇತ ಒಗ್ಗರಣೆಗೆ ಹಾಕ್ದಾಗ ಏನಾಗುತ್ತೆ ಅಂದರೆ ಅದೊಂಥರ ತೊಪ್ಪೆ ಥರ ಒಂಥರ ಮೆತ್ತಗಿರುತ್ತೆ. ಈ ಥರ ಹಿಂಡ್ಬಿಟ್ಟು ಹಾಕಿದಾಗ ತುಂಬ ಉದ್ರುದ್ರಾಗಿ ಮತ್ತು ಒದಗುತ್ತೆ. ನೀರು ಸಮೇತ ಹಾಕಿದ್ರೆ ಒದಗಲ್ಲ. ಇಷ್ಟೇನಾ ಪಲ್ಯ ಆಗಿದ್ದು ಅನಿಸುತ್ತೆ. ಈ ಥರ ಮಾಡಿದಾಗ ಎಷ್ಟೊಂದು ಪಲ್ಯ ಸಿಗುತ್ತೆ ನಿಮಗೆ. ಸೊಪ್ಪು ಅಷ್ಟೇ, ಬರೀ ಸೊಪ್ಪಿನ ಮಾಡಿದಾಗಲೂ ಅಷ್ಟೇ, ಹುಳ್ಳಿಕಾಯಿ ಹೀರೆಕಾಯ್ದು ಮಾಡಿದಾಗಲೂ ಅಷ್ಟೇ. ಹುಳ್ಳಿಕಾಯಿ ಹೀರೆಕಾಯಿ ಅಷ್ಟೊಂದು ನೀರು ಹೀರ್ಕೊಂಡಿರಲ್ಲ, ಬಟ್ ಇದೆಲ್ಲ ಹೀರ್ಕೊಳ್ಳುತ್ತೆ. ಈ ನೀರನ್ನ ವೇಸ್ಟ್ ಮಾಡೋವಾಗಿಲ್ಲ. ನಾನು ಹೇಳಿದ್ನಲ್ಲ, ಆ ಹಿಂಡ್ಕೊಂಡಿದ್ದಂಥ ನೀರನ್ನೂ ನಾನು ಸಾರಿಗೆ ಹಾಕಿದ್ದೀನಿ. ನೋಡ್ಬೋದು ನೀವಿಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸಾರಿಗೆ ಅದನ್ನು ಸೋಸಿದ್ದೀನಿ, ಹಾಕ್ಕೊಂಡಿದ್ದೀನಿ. ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದೊಂದು 10 ನಿಮಿಷ ಕುದೀಲಿ. ಕಲರ್ ನೋಡಿ ಹೆಂಗಿದೆ ಸೂಪರಾಗಿ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಬೇಕಿದ್ದಲ್ಲಿ ನನಗೆ ನೀವು ಕಮೆಂಟ್ ಮಾಡಿ, ನನ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರ ಪುಡಿ. ಇಲ್ಲಿ ಸಾರು ಕುದೀತಾ ಇದೆ. ನಾವು ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ತೊಗೊಳ್ಳಿ, ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಸಾಸಿವೆ, ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನಾನಿಲ್ಲಿ ಖಾರಕ್ಕೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಇಲ್ಲ ಅಂದರೆ ಒಗ್ಗರಣೆನೇ ಇಲ್ಲ. ಬಸ್ಸಾರು, ಉಪ್ಸಾರು ಎಲ್ಲ ಬೆಳ್ಳುಳ್ಳಿ ಇಸ್ ದ ಹೀರೋ ಆಫ್ ಬಸ್ಸಾರು ಆ್ಯಂಡ್ ಉಪ್ಸಾರು. ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ.
ಈಗ ಒಂದು ಚಿಟಿಕೆ ಉಪ್ಪು ದುರಿಸ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಬೇಯೋದಕ್ಕೋಸ್ಕರ ಅಷ್ಟೇ. ಅಲ್ಲಿ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು ಸಬ್ಬಕ್ಕಿ ಸೊಪ್ಪು ಹುಳ್ಳಿಕಾಯಿ ಎಲ್ಲ ಬೇಯಿಸ್ಕೊಳ್ಬೇಕಾದ್ರೆ ಸಾಕು ಅದೇನೆ. ಇಲ್ಲಿ ಈಗ ಉದ್ರುದ್ರಾಗಿ ಮಾಡಿರುವಂಥ ನಮ್ಮ ಸೊಪ್ಪು ಕಾಳು ಮತ್ತು ಹುಳ್ಳಿಕಾಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಜಿಗಿ 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 ಅಂತ ಒಂದು ಮಿಕ್ಸ್ ಮಾಡಿದ್ರೆ ಕೊತ್ತಂಬರಿ ಹಾಕ್ಕೊಂಡು ರೆಡಿ. ನ್ಯೂಟ್ರಿಷಿಯಸ್ ವೆರಿ ವೆರಿ ಹೆಲ್ದಿ ಮನೇಲಿ ಮಾಡಿರುವಂಥ ಸೊಪ್ಪು ಕಾಳು ಪಲ್ಯ ರೆಡಿ. ಪ್ರೋಟೀನ್ ರಿಚ್, ಫೈಬರ್ ರಿಚ್, ವೆರಿ ವೆರಿ ಹೆಲ್ದಿ. ಜಿಮ್ಗೆ ಹೋಗೋರು, ನಮಗೆ ನ್ಯೂಟ್ರಿಷನ್ ಏನು ದಿನದ ಪ್ರೋಟೀನ್ ಫಿಲ್ ಆಗ್ತಾ ಇಲ್ಲ, ನಂಗೆ ನ್ಯೂಟ್ರಿಷಿಯಸ್ ಫುಡ್ ಬೇಕು ಅನ್ನೋರು ಪ್ರತಿಯೊಬ್ಬರು ಈ ಸೊಪ್ಪಿನ ಪಲ್ಯ ಬೆಳಗ್ಗೆ ಒಂದು ಕಪ್ಪು, ರಾತ್ರಿ ಒಂದು ಕಪ್ ತಿಂದರೆ ಅದಕ್ಕಿಂತ ನಿಮ್ಗೆ ಯಾವ ಪ್ರೋಟೀನು ಬೇಡ, ಏನೂ ಬೇಡ. ಇನ್ನೂ ಡಿಫ್ರೆಂಟ್ ಕಾಂಬಿನೇಷನ್, ಡಿಫ್ರೆಂಟ್ ಸೊಪ್ಪುಗಳು ಹಾಕಿ ಬಸ್ಸಾರು ತೋರಿಸ್ತೀನಿ ನಾನು. ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ನೀವು ಎಲ್ಲ ಥರ ಹೆಲ್ದಿಯಾಗಿ ತಿನ್ನೋವಂಥ ಆಪ್ಷನ್ಸ್ ನಾನು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.